ಎಲ್ರಿಗೂ ನಮಸ್ಕಾರ. ಇನ್ಸೈಟ್ ರಶ್ ನ್ಯೂಸ್ಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ. ವೀಕ್ಷಕರೇ, ಪ್ರತಿ ಬಾರಿಯ ದಸರಾ ಸಡಗರದಿಂದ ಕೂಡಿದ್ರೆ ಈ ಬಾರಿಯ ದಸರಾ ಆರೋಪ ಪ್ರತ್ಯಾರೋಪಗಳಿಂದ ಕೂಡಿದೆ. ಯಾಕೆಂದ್ರೆ ಅದಕ್ಕೆ ಕಾರಣ ಈ ಬಾರಿಯ ದಸರಾ ಅತಿಥಿ. ಕರ್ನಾಟಕ ಸರ್ಕಾರ ದಸರಾವನ್ನು ಉದ್ಘಾಟಿಸಲಿಕ್ಕೆ ಅಂತ ಬಾನು ಮುಸ್ತಾಫ್ ಅವರನ್ನ ಅತಿಥಿಯಾಗಿ ನೇಮಿಸಿದೆ. ಈ ಒಂದು ವಿಷಯ ಏನಿದೆ, ಇದು ರಾಜ್ಯಾದ್ಯಂತ ಆರೋಪ ಪ್ರತ್ಯಾರೋಪಗಳ ಒಂದು ದೊಡ್ಡ ಅಲೆಯನ್ನೇ ಎಬ್ಬಿಸಿದೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಏನಾಗ್ತಿದೆ, ಸಮಾಜದಲ್ಲಿ ಏನಾಗ್ತಿದೆ ಅಂತ ಸಾಮಾಜಿಕ ಹೋರಾಟಗಾರರು ಹಾಗೂ ಹಿರಿಯ ವಕೀಲರಾದ ಗಿರೀಶ್ ಭಾರದ್ವಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಹತ್ರ ಈ ವಿಚಾರವಾಗಿ ಅವರ ಅಭಿಪ್ರಾಯವನ್ನು ಕೇಳೋಣ ಬನ್ನಿ. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ಸರ್, ದಸರಾ ಅಂತ ಬಂದಾಗ ಪ್ರತಿ ಸಲ ಸಡಗರ ಇದ್ದೇ ಇರುತ್ತೆ, ಆದರೆ ಈ ಬಾರಿ ಆರೋಪಗಳು ಎದ್ದು ಕಾಣ್ತಾ ಇದೆ. ಯಾಕಂತ ಹೇಳಿದರೆ ಒಬ್ಬರು ಅನ್ಯಕೊಮ್ಮಿನ ವ್ಯಕ್ತಿಯನ್ನು ಉದ್ಘಾಟನೆಗೆ ಕರೆದಿದ್ದಾರೆ ಅಂತ. ನಿಮಗೇನನ್ನಿಸುತ್ತೆ ಸರ್ ಇದ್ರ ಬಗ್ಗೆ? ಒಂದು ನನ್ನ ಅಲ್ಲ, ಒಟ್ಟು ಸಮಾಜದ ಅಭಿಪ್ರಾಯ ಏನಂದರೆ, ಈ ದಸರಾ ಒಟ್ಟು ಕಲ್ಚರಲ್ ಈವೆಂಟ್ ಅನ್ನೋದಕ್ಕಿಂತ ಇದು ರಿಲಿಜಿಯಸ್ ಈವೆಂಟ್. ನೀವು ತಾಯಿ ಚಾಮುಂಡೇಶ್ವರಿಯ ಜಂಬೂ ಸವಾರಿಯಿಂದ ಹಿಡಿದು ನಂದಿ ಧ್ವಜದ ಪೂಜೆಯಿಂದ ಹಿಡಿದು ಇಡೀ ಆಚರಣೆ ಏನಿದೆ, 9 ದಿನ ನವದುರ್ಗಿಯರ ಆಚರಣೆ, ಇಷ್ಟು ರಿಲಿಜಿಯಸ್ ಈವೆಂಟ್, ಒಂಥರ ಧಾರ್ಮಿಕ ಕಾರ್ಯಕ್ರಮ ಆಗಿ ನಡಿಬೇಕಿದು. ಇದರಲ್ಲಿ ರಾಜಕೀಯ ಅಥವಾ ನಾವೇನೋ ಸೆಕ್ಯುಲರ್ ಚರ್ಚೆಯನ್ನು ಆಗಲಿಕ್ಕೆ ಇದಕ್ಕೆ ಬಿಡಬಾರ್ದು ಅಂತ ನನಗನ್ಸುತ್ತೆ. ಸರ್, ಈ ಒಂದು ಆರೋಪ ಪ್ರತ್ಯಾರೋಪ ಇದೆ, ಇದು ಬೇರೊಂದು ಪ್ರಕರಣವನ್ನು ಮುಚ್ಚಾಕೋದಕ್ಕೆ ಅಂತ ಅನ್ಸುತ್ತಾ? ನೋಡಿ, ಸರ್ಕಾರಕ್ಕೆ ಅನಗತ್ಯವಾಗಿ ಯಾಕೆ ಮೇಡಮ್ ಭಾನು ಮುಷ್ತಾಕ್ ಅವ್ರನ್ನ ಕರೆದಿದ್ದಾರೆ ಅಂತ ಅವರೇ ಹೇಳಬೇಕು. ಒಂದು ಎರಡನೇದು, ವೈಯಕ್ತಿಕವಾಗಿ ನಾವು ಅವರೆಲ್ಲರೂ ಅವ್ರನ್ನ ಲೇಖಕರಾಗಿ ಹೋರಾಟಗಾರ್ತಿಯಾಗಿ ಗೌರವಿಸ್ತೀವಿ, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಹಿಂದೂ ಧರ್ಮದ ಆಚರಣೆಯಲ್ಲಿ ಈಗ ಅವರು ಇಸ್ಲಾಂ ನಂಬುತ್ತೀನಿ ಅಂತೇಳಿ ಹಿಂದೆ 2023ರಲ್ಲಿ ಅವರೇ ಮಾಡಿರೋ ಭಾಷಣದಲ್ಲಿ ಹೇಳಿದ್ದಾರೆ. ಏನಂತಂದರೆ, ನೀವು ಕನ್ನಡವನ್ನು ಭುವನೇಶ್ವರಿಗೆ ಕಂಪೇರ್ ಮಾಡಿ, ಕನ್ನಡ ಧ್ವಜವನ್ನು ಅರ್ಶನ ಕುಂಕುಮವಾಗಿ ಮಾಡಿ ನನ್ನನ್ನು ಹೊರಗಿಟ್ರಿ ಅಲ್ಪಸಂಖ್ಯಾತ ಮಹಿಳೆಯನ್ನು ಅಂತ ಹೇಳಿದ್ದಾರೆ. ಅಂದರೆ ಅವ್ರು ಇಸ್ಲಾಂ ನಂಬುತ್ತಾರೆ, ಅವ್ರು ಆಚರಿಸ್ತಾರೆ, ಅದು ಅವ್ರಿಗೆ ಬಿಟ್ಟಿದ್ದು ವೈಯಕ್ತಿಕ ವಿಚಾರ. ಯಾರಿಗೆ ಹಿಂದೂ ಧರ್ಮದ ಮೇಲೆ ನಂಬಿಕೆ ಇಲ್ಲ, ಉದಾಹರಣೆಗೆ ಇಸ್ಲಾಂ ಮೂರ್ತಿ ಪೂಜೆಯನ್ನು ಧಿಕ್ಕರಿಸುತ್ತೆ, ಮೂರ್ತಿಯನ್ನು ಒಪ್ಪಲ್ಲ, ಹಿಂದೂ ಧರ್ಮದ ಆಚರಣೆಗಳನ್ನು ಒಪ್ಪಲ್ಲ. ಯಾರಿಗೆ ಮೂರ್ತಿ ಪೂಜೆಯ ಮೇಲೆ ನಂಬಿಕೆನೇ ಇಲ್ಲ ಅಥವಾ ಯಾರು ಹಿಂದೂ ಧರ್ಮದ ಆಚರಣೆ ನಂಬಲ್ಲ, ನೀವು ಅವರನ್ನು ಕರ್ಕೊಂಡು ಬಂದು ಚಾಮುಂಡಿಗೆ ಹೂವು ಹಾಕ್ಸಿ ದೀಪ ಬೆಳಗಿಸಿ ಯಾವ ದಸರಾ ಉದ್ಘಾಟನೆ ಮಾಡ್ಲಿಕ್ಕೆ ಹೋಗ್ತೀರಿ? ಅಂದರೆ ಸರ್ಕಾರ ಅವರನ್ನು ಕರೆಯುವಾಗಲೇ ವಿವಾದ ಆಗಬೇಕು ಅಂತ ಹೇಳೇ ಕರೆದಿದ್ದಾರೆ ಅಂತ ನನಗನ್ಸುತ್ತೆ. ಸಿದ್ದರಾಮಯ್ಯನವರಿಗೆ ಒಂದು ಈ ಅಲ್ಪಸಂಖ್ಯಾತರ ಓಲೈಕೆ, ಎರಡನೇದು ಈ ಧರ್ಮಸ್ಥಳದ ಒಟ್ಟು ವಿಷಯದಲ್ಲಿ ಸರ್ಕಾರಕ್ಕೆ ಒಂಥರ ತೀವ್ರ ಮುಖಭಂಗ ಆಗಿದೆ. ಅಂದರೆ ಸಾರ್ವಜನಿಕರಲ್ಲಿ ಆಕ್ರೋಶ ಇದೆ. ಸರ್ಕಾರ SIT ಮಾಡಿ, ನೀವು ನೋಡಿದ್ರಿ ಊರೆಲ್ಲ ಗುಂಡಿ ತೋಡಿತೀವಿ ಅಂತೇಳಿ 14-15 ಗುಂಡಿ ತೋಡಿದ್ದಾರೆ, ಆದರೂ ಏನೂ ಇಲ್ಲ. ಯಾವಾಗ ಹಿಂದೂ ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆ ಆಗಿದೆ, ಆ ವಿಷಯವನ್ನು ಮರೆಮಾಚಕ್ಕೋಸ್ಕರ ಈ ಥರದೊಂದು ದುಸ್ಸಾಹಸ ಕೈ ಹಾಕಿದ್ದಾರೆ ಅಂತ ನನಗನ್ಸುತ್ತೆ. ಸರ್, ಅವರು ಈಗ ಯಾರು ಉದ್ಘಾಟನೆ ಮಾಡೋದಕ್ಕೆ ಬರ್ತಾ ಇದ್ದಾರೆ ದಸರಾವನ್ನ, ಅವರು ಬುಕರ್ ಪ್ರಶಸ್ತಿ ವಿಜೇತರು ಅಂತ ಹೇಳ್ತಿದ್ದಾರೆ. ಆ ಕಾರಣದಿಂದಾಗಿ ಇದು ಮಾಡಿರ್ಬೋದಲ್ವ? ನೋಡಿ, ಬೂಕರ್ ಪ್ರಶಸ್ತಿ ಈಗ ಬಹಳ ಜನ ನಮಗೆ ಕೇಳ್ತಾರೆ, ನೀವು ಅವರು ಬೂಕರ್ ಪ್ರಶಸ್ತಿ ವಿಜೇತರಿದ್ದಾರೆ, ನಿಮಗೇನು ಗೊತ್ತು ಬೂಕರ್ ಪ್ರಶಸ್ತಿ ಬಗ್ಗೆ ಅಂತ. ನೀವು ಬೂಕರ್ ಪ್ರಶಸ್ತಿನ ಎತ್ಕೊಂಡೋಗಿ ಭುವನೇಶ್ವರಿಗೆ ಕಂಪೇರ್ ಮಾಡೋಕ್ಕಾಗತ್ತಾ? ಅಥವಾ ಬೂಕರ್ ಪ್ರಶಸ್ತಿನ ಎತ್ಕೊಂಡೋಗಿ ತಾಯಿ ಚಾಮುಂಡೇಶ್ವರಿಗೆ ಕಂಪೇರ್ ಮಾಡೋಕ್ಕಾಗತ್ತಾ? ಬೂಕರ್ ಪ್ರಶಸ್ತಿ ಬಂದಿದೆ ಅಂತೇಳಿ ನೀವು ಹಿಂದೂ ಧರ್ಮದ ಆಚರಣೆಗಳು ಮಾಡ್ಬೋದು ಅಂತಂದ್ರೆ ಯಾವ ಸೆಕ್ಯುಲರಿಸಮ್ ಬಗ್ಗೆ ಮಾತಾಡ್ತೀರಿ? ಹಾಗಂತಂದ್ರೆ ನಾಳೆ ಯಾವುದೋ ಮಸೀದಿ ಕಾರ್ಯಕ್ರಮ ಉದ್ಘಾಟನೆಗೆ ಹಿಂದೂಗಳನ್ನ ಕರೀತೀರಾ ನೀವು? ಬೂಕರ್ ಪ್ರಶಸ್ತಿ ಅವ್ರಿಗೆ ಪ್ರತ್ಯೇಕವಾಗಿ ಬಂದಿಲ್ಲ, ಅವರಿಗೆ ದೀಪಾ ಬಸ್ತಿ ಮೇಡಮ್ ಇಬ್ಬರಿಗೂ ಒಟ್ಟಿಗೆ ಬಂದಿದೆ. ನಾವು ಅದನ್ನು ಗೌರವಿಸ್ತೀವಿ. ವೈಯಕ್ತಿಕವಾಗಿ ನೋಡಿ, ನಾನು ಆಗಲೇ ಹೇಳ್ದಂಗೆ ಅವ್ರ ಮೇಲೆ ಗೌರವ ಇದೆ ಮತ್ತು ಹೋರಾಟಗಾರ್ತಿಯಾಗಿ ನಾವು ಗುರುತಿಸ್ತೀವಿ. ಹಾಗಂತೇಳಿ ಹಿಂದೂ ಧಾರ್ಮಿಕ ಆಚರಣೆಯಲ್ಲಿ ಮತ್ತೊಬ್ಬರು ಯಾರು ನಂಬಿಕೆ ಇಲ್ಲ ಅವ್ರನ್ನ ಕರ್ಕೊಂಡು ಬಂದು ಇಲ್ಲ, ಅವ್ರು ಸ್ಪಷ್ಟ ಮಾಡಬೇಕು. ನಾನು ಅಲ್ಲ ಎಲ್ಲ ದೇವರನ್ನು ನಂಬ್ತೀನಿ, ಎಲ್ಲ ದೇವರುಗಳು ಅಥವಾ ಎಲ್ಲ ಧರ್ಮದ ಆಚರಣೆಗಳು ಮೋಕ್ಷಕ್ಕೆ ದಾರಿ ಮಾಡಿಕೊಡುತ್ತೆ ಅಂತ ಅವ್ರು ಅದನ್ನು ಹೇಳಿ ಅಲ್ಲ. ಅವ್ರು ಅದನ್ನು ಹೇಳಿದ್ರೆ ಮುಂದೆ ನೋಡ್ಬೋದು. ಸರ್, ನೀವೇ ಹೇಳಿದ್ರಿ, ಅವರು ಒಂದು ಭಾಷಣದಲ್ಲಿ ಹೇಳಿದರು ಹಿಂದೂ ಧರ್ಮದ ಮೇಲೆ ಇರ್ಬೋದು, ಭುವನೇಶ್ವರಿ ಮೇಲೆ ಇರ್ಬೋದು ನಂಬಿಕೆ ಇಲ್ಲ ಅಂತ. ಆದರೆ ಈಗ ಅವರು ಉದ್ಘಾಟಿಸಲಿಕ್ಕೆ ಒಪ್ಕೊಂಡಿದ್ದಾರೆ. ಇದು ಸರ್ಕಾರದ ಒತ್ತಡ ಇರ್ಬೋದು ಅವ್ರ ಮೇಲೆ? ನೋಡಿ, ಒಂದು ಸ್ಪಷ್ಟ ಇದೆ, ಕರ್ನಾಟಕದ ಕುಲದೇವತೆ ಭುವನೇಶ್ವರಿ. ಕರ್ನಾಟಕದಲ್ಲಿ ಎಲ್ಲರೂ ನಂಬುವಂಥದ್ದು. ನೀವು ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೂ ಕನ್ನಡದ ಕುಲದೇವತೆ ಭುವನೇಶ್ವರಿ. ಅವ್ರು ಹಿಂದೆ ಹೇಳಿದ್ದಾರೆ, ನಾನು ಭುವನೇಶ್ವರಿ ಅಂತ ಕನ್ನಡವನ್ನು ಮಾಡಿ ನನ್ನ ಹೊರಗಿಟ್ಟಿದ್ದೀರಿ ಅಂತೇಳಿ. ಈ ಥರ ಇರೋರಿಗೆ ನಂಬಿಕೆನೇ ಇಲ್ಲ ಅಂದಮೇಲೆ ಉದ್ಘಾಟನೆ ಮಾಡಿ ಪ್ರಯೋಜನ ಏನು? ನೀವು ಮೆಟೀರಿಯಲಿಸ್ಟಿಕ್ ಆಗಿ ಉದ್ಘಾಟನೆ ಮಾಡ್ತೀರಿ ಬಿಟ್ಟರೆ ದಸರಾ ಧಾರ್ಮಿಕ ಆಚರಣೆ. ನೀವು ಹಾಗೆ ನಂಬಿಕೆನೇ ಇಲ್ದವ್ರು ಕರ್ಕೊಂಡು ಬಂದು ಚಾಮುಂಡಿಗೆ ಹೂ ಹಾಕ್ಸಿ ಏನು ಆಚರಣೆ ಮಾಡೋರಿದ್ದೀರಿ? ಅವರು ಉದ್ಘಾಟನೆಗೆ ಒಪ್ಪಿರ್ಬೋದು, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ಉದ್ಘಾಟನೆಗೆ ಒಪ್ಪಿರ್ಬೋದು. ಹಾಗಂತೇಳಿ ಜನರ ನಂಬಿಕೆ ಅಥವಾ ವಿಶ್ವಾಸವನ್ನು ಗಳಿಸಿ ಅವ್ರೇನು ಉದ್ಘಾಟನೆ ಮಾಡ್ತಿಲ್ಲ, ಅದಂತೂ ಸ್ಪಷ್ಟ ಇದೆ. ಸರ್, ಈ ಹಿಂದೆ ನಿಸಾರ್ ಅಹಮದ್ ಅವರು ಕೂಡ ಉದ್ಘಾಟನೆ ಮಾಡಿದ್ರು ದಸರಾವನ್ನ. ಆಗ ಇಲ್ಲದೆ ಇರೋ ಒಂದು ಆರೋಪ ಪ್ರತ್ಯಾರೋಪಗಳು ಈಗ ಯಾಕೆ ಅಂತ? ನೋಡಿ, ನಿಸಾರ್ ಅಹಮದ್ ಅವರಿಗೂ ಮತ್ತು ಭಾನು ಮುಷ್ತಾಕ್ ಅವ್ರಿಗೆ ಕಂಪ್ಯಾರಿಸನ್ ಇಲ್ಲ.
ಬೆಣ್ಣೆ ಕದ್ದ ಕೃಷ್ಣ ಅಂತ ಹೇಳಿ ಪದ್ಯವನ್ನು ಬರೆದ್ರು. ಜೋಗದ ಸಿರಿ ಬೆಳಕಿನಲ್ಲಿ ಅಂತ ಹಾಡು ಬರೆದಿದ್ದಾರೆ. ಭುವನೇಶ್ವರಿಯನ್ನ ಆಚರಣೆ ಮಾಡಿ ಸಂಭ್ರಮಿಸಿದಂಥ ನಿಸಾರ್ ಅಹಮದ್ ಅವರು. ನಾನು ಒಂದ್ ಕಡೆ ಭುವನೇಶ್ವರಿಯನ್ನು ಆಚರಣೆ ಮಾಡಿ ಸಂಭ್ರಮಿಸೋರಿದ್ದಾರೆ, ಮತ್ತೊಂದ್ ಕಡೆ ನಾನು ಭುವನೇಶ್ವರಿನ ಮಾಡಿ ನಾನು ದೂರ ಇಟ್ಟಿದ್ದೀರಿ ಅಂತ ಹೇಳೋರಿದ್ದಾರೆ. ನೀವು ಹೆಂಗ್ ನಂಬ್ತೀರಿ? ನೀವು ಸೆಕ್ಯುಲರಿಸಮ್ ಒನ್ ವೇ ಟ್ರಾಫಿಕ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಶುಡ್ ಬಿ 2 ವೇ ಟ್ರಾಫಿಕ್. ಸೊ ಒನ್ ವೇ ಟ್ರಾಫಿಕಲ್ಲಿ ನೀವು ಇಲ್ಲ ನಾವು ಆಚರಣೆ ಮಾಡೋದೇ ಸೆಕ್ಯುಲರಿಸಮ್. ಸರ್ಕಾರ ಧಾರ್ಮಿಕ ಆಚರಣೆಗಳಲ್ಲಿ ನಂಬ್ತಾರೆ. ನೀವು ಯಾವ ಮಟ್ಟಿಗೆ ಹೋಗಿದ್ದಾರೆ? ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಚಾಮುಂಡೇಶ್ವರಿ ದೇವಸ್ಥಾನ ಹಿಂದೂಗಳ ಆಸ್ತಿ ಅಲ್ಲ ಅಂತ. ಹೌದು, ನಾನು ಈ ಲಾಜಿಕ್ ಅಪ್ಲೈ ಮಾಡ್ತೀನಪ್ಪ. ನೀವು ಹೇಳ್ದಂಗೆ ಚಾಮುಂಡೇಶ್ವರಿ ದೇವಸ್ಥಾನ ಹಿಂದೂಗಳ ಆಸ್ತಿ ಅಲ್ಲ, ಸಾರ್ವಜನಿಕ ಸೆಕ್ಯುಲರ್ ಆಸ್ತಿ ಅಲ್ವಾ? 60,000 ವಕ್ಫ್ ಆಸ್ತಿ ಬಿಟ್ಕೊಡ್ಲಿ ಅಲ್ವಾ ಸಾರ್ವಜನಿಕರಿಗೆ? ಅದು ಮುಸಲ್ಮಾನರು ಮಾತ್ರ ಆಸ್ತಿ ಅಲ್ಲ, ಎಲ್ಲರದ್ದು ಆಸ್ತಿ ಅಂತ ಹೇಳಿ ನೋಡೋಣ. ಡಿ ಕೆ ಶಿವಕುಮಾರ್ಗೆ ಧೈರ್ಯ ಇದ್ರೆ ಅದಕ್ಕಿಲ್ಲ. ಸೆಕ್ಯುಲರಿಸಮ್ ಒನ್ ವೇ ಟ್ರಾಫಿಕ್. ಹಿಂದೂಗಳಿಗೆ ಮಾತ್ರ ಸೆಕ್ಯುಲರಿಸಮ್ ಹೇಳಿದ್ರೆ ಅದು ಬಹಳ ತಪ್ಪಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ವಿವಾದ ಅನ್ನೋದು ಉದ್ಘಾಟನೆ ಬಗ್ಗೆ ಅಲ್ಲ, ಉದ್ಘಾಟಕರು ತಗೊಂಡಿರೋ ಪ್ರಶಸ್ತಿ ಬಗ್ಗೆನೂ ಕೂಡ ಇದೆ ಅನ್ನೋದು ಇತ್ತೀಚೆಗೆ ತಿಳಿದು ಬಂದ ಸುದ್ದಿ. ಹಾಗಾಗಿ ಈ ಬಗ್ಗೆ ಸರ್ಕಾರ ಮುಂದೇನು ಹೆಜ್ಜೆ ತಗೊಳುತ್ತೆ ಅನ್ನೋದನ್ನ ನೋಡೋಣ. ಅಲ್ಲಿ ತನಕ ನೋಡ್ತಾ ಇರಿ ಇನ್ಸೈಡ್ ರಶ್ ನ್ಯೂಸ್. ನಾನು ರಂಜಿತ್ ಶೆಟ್ಟಿ.